ಏನಿಲ್ಲ, ನಮ್ಮದು ಬೆಳಗ್ಗೆ ಬಸ್ ಬರೋದು ಮತ್ತೆ ಆದರೂ 9:30 ಎನಿ ಕಂಡೀಷನ್ ಇಲ್ಲಿರ್ಬೇಕು ಸರ್. ತೊಗೋಡಿಕೊಪ್ಪ ಏನಾಗಿದೆ ಸರ್, 10:30ಗೆ 11 ಗಂಟೆಗೆ ಹೊರಗತ್ತೈತೆ ಬಸ್. ಅದೇ ಯಾಕೆ ಬರಾಗತ್ತೈತೆ ಅಂತ ನಾವು ಕೇಳಕ್ಕೆ ಇದು ಮಾಡತ್ತೀವಿ ಅಷ್ಟೇ ಸರ್, ಮತ್ತೇನಿಲ್ಲ ಸರ್. ಇದು ಎಷ್ಟು ದಿವಸದಿಂದ ಆಗ್ತಿದೆ? ಇದು ಕಂಟಿನ್ಯೂ 1 ತಿಂಗಳು 2 ತಿಂಗಳಂತೂ ಆಗೈತೆ ಸರ್. ಮತ್ತು ಬೆಳಿಗ್ಗೆದಷ್ಟೇ ಅಲ್ಲ ಸರ್, ಮಧ್ಯಾಹ್ನದ್ದು ಹಾಗೆ 2:30 ಹೊರಡೋ ಬಸ್ಸು 3 ಗಂಟೆ 4 ಗಂಟೆಗೆ ಹೊರಡಾಗತ್ತೈತಿ. ಅದನ್ನ ನಾವು ಹೇಳ್ಕೊತಾನೆ ಬಂದು ಅವ್ರು ಕೇಳ್ತಾರೆ ಅಂತ ನಾವು ಹೇಳ್ಕೊತ ಬಂದು ಅವ್ರು ಏನು ಕೇಳಿಲ್ಲ. ಈಗೇನು ಕೇಳಾಕತ್ತಿದ್ದಕ್ಕೆ ಮನವಿ ಸಲ್ಲಿಸ್ಬೇಕು ಅಂತ ಹೇಳತ್ತಾರೆ ಸರ್. ಅದಕ್ಕೆ ಅದ್ರ ಸಂಬಂಧ ಡಿಪೋಗೆ ಹೋಗಿ ಮನವಿ ಸಲ್ಲಿಸೋದು ನಾವು ಇದು ಮಾಡ್ತೀವಿ. ನಿಮ್ದು ಯಾವುದು? ನಮ್ಮದು ಹಿರೇಕಣಿ. ಮೇಡಮ್ ಇದು ಹಿಂಗೆ ಆಗ್ತಿದೆ? ಎಷ್ಟು ದಿವಸದಿಂದ ಆಗ್ತಿದೆ ಅದು? 1.5 ತಿಂಗಳು 2 ತಿಂಗಳು ಆದ ಸರ್, ಕಂಟಿನ್ಯೂ ಆದ ಸರ್. ಸ್ಕೂಲ್ ಮಕ್ಕಳು 9:30 ಪ್ರೇರ್ ಇರ್ಬೇಕು ಸರ್. ಬಸ್ ಬರೋದು 10:30 11 ಗಂಟೆ ಆದರೆ ಸ್ಟೂಡೆಂಟ್ಸ್ನ ಹೋಸ್ಟ್ ಸರ್ಸ್ ಹೊರಗಿರ್ತಾರೆ ಸರ್. ಮತ್ತು ಶನಿವಾರ ಬೆಳಿಗ್ಗೆ 7:30 ಬಸ್ ಬಿಡ್ಬೇಕು ಸರ್. ಅದನ್ನೂ ಬಸ್ಸು ಬಿಡ್ತಿಲ್ಲ ಸರ್. ಫಸ್ಟಿಗೆ ಬಿಡ್ತಿದ್ರು ಸರ್, ಅದು ಯಾವುದೇ ಕಾರಣಕ್ಕೆ ನನಗೆ ಗೊತ್ತಿಲ್ಲ ಸರ್. ಬೆಳಿಗ್ಗೆ ಬಸ್ ಶನಿವಾರ 7:30 ಬರ್ಬೇಕು ಸರ್ ಊರಿಗೆ ಗೊಡ್ಕೊಡಿಕೊಪ್ಪದು. ಎಷ್ಟು ಗಂಟೆ ಬರ್ತಾರೆ ಮೇಡಮ್ ಅವ್ರ ಇಲ್ಲಿಂದ ಬರೋದು? 8:30. ಏನು 5-6 ವರ್ಷದ ಹಿಂದೆ ಸರ್ ಕಂಟಿನ್ಯೂ ಎಷ್ಟು ಟೈಮ್ ಟು ಟೈಮ್ ಬಸ್ ಬರೋದು. ಇವಾಗ ಈ ಥರ ಮಾಡತ್ತಾರೆ ಸರ್. ಪ್ರತಿಯೊಂದು ಬಸ್ ನಮ್ಮ ಲೈನಿಗೆ ಬರೋದು ಒಂದು ಆರ್ಯಪ್ಪ ಬಸ್ ಐತಿ ಸರ್, ಮಗ್ಗಿ ಬಸ್ ಐತಿ, ಕಾಮನಳ್ಳಿದು ಐತಿ, ಕೋಣಕೊಪ್ಪದ ಐತಿ ಸರ್. ಅರ್ಧ ತಾಸು 1 ತಾಸು ಮುಂಚೆ ಬಸ್ ಸ್ಟಾಪಿಗೆ ಬಂದು ಸ್ಟ್ಯಾಂಡ್ ಆಗಿರ್ತೈತೆ ಬಸ್. ನಮ್ದು ಯಾಕೆ ಆಗಿರಲ್ಲ? ನಮ್ದೇ ಸರ್, ನಮ್ದೇ ಈಗ 2 ತಿಂಗಳಿಂದ ನಮ್ಮ ಬಸ್ಸೇ ಹಾಳಾಗೈತಿ. ನಮ್ಮ ಬಸ್ ಅಲ್ಲಿ ಹೋಗೈತಿ ಇಲ್ಲಿ ಹೋಗೈತಿ ಇದನ್ನೇ ಹೇಳ್ಕೊಂತ ಬರೋದು. ಏನೋ ಪ್ರಾಬ್ಲಮ್ ಕೇಳಿದ್ರೆ ಬರೀ ಗೊಡ್ಕೊಡಿ ಕೊಪ್ಪದ ಬಸ್ ಕೆಟ್ಟೈತಿ, ಡೀಸೆಲ್ ಏನೋ ಲೀಕ್ ಆಗೈತಿ, ಬರೀ ಇದನ್ನೇ ಹೇಳ್ಕೊಂತ ಏನು ಹೇಳಿಲ್ಲ ಸರ್. ನಾವು ಎಷ್ಟಂತ ಕೇಳ್ಬೇಕು ಸರ್? ಬರೀ ನಮ್ದು ಪ್ರೇಯರ್ ಲೇಟ್ ಆಗತ್ತಿ, ಸರ್ ಹೊಡಿತಾರ, ಸರ್ ಅಮೌಂಟ್ ಕಟ್ಬೇಕು ಅಂತಾರೆ. ಇದ್ರಾಗ ಬಂದವ ಸರ್ ನಾವು. ಅದಕ್ಕೆ ನೀವೇನು ಹೇಳ್ತೀರಿ? ಅದಕ್ಕೆ ಸರ್ ನಮಗೆ ಬೆಳಗ್ಗೆ ಹಾಂಗಲಿ 9 ಗಂಟೆಗೆ ಇರ್ಬೇಕು ಸರ್ ಬಸ್. ಇದಕ್ಕೆ ಬಿಟ್ಟರೆ ಏನಿಲ್ಲ ಸರ್ ನಮಗೆ. ಈಗ ಸ್ಟೂಡೆಂಟ್ಸ್ ಇಷ್ಟು ಜನ ನೋಡ್ತಾರ, ಇದು ಒಂದೇ ಕಾಲೇಜ್ನವ್ರಲ್ಲ, ಬೇರೆ ಬೇರೆ ಕಾಲೇಜ್ನವ್ರು ಇದ್ದಾರೆ. ಈಗ ಇವ್ರು ಹೋದ್ರೆ ಇವ್ರು ಕರ್ಕೊಳಲ್ಲ, ಅವ್ರು ಪ್ರಿನ್ಸಿಪಲ್ಲು ಕರ್ಕೊಳಲ್ಲ, ಹೊರಗೆ ನಿಲ್ಲಿಸ್ತಾರೆ. ಈಗ ಇಂಥವ್ರು ಏನು ಮಾಡ್ಬೇಕು ಸರ್? ಎಕ್ಸಾಮ್ ಟೈಮ್ ಈಗ ಎಷ್ಟು ಸರಿ ಸರ್? ಆದ ಬಸ್ 9 ಗಂಟೆಗೆ ಹಾಕಲಾಗಿದ್ರೆ ಎಲ್ಲರೂ ಎಕ್ಸಾಮ್ ಬರೀತಾರೆ, ಎಲ್ಲಾನು ಅಟೆಂಡ್ ಆಗ್ತಾರೆ ಸರ್. ಇವತ್ತು ಅದ್ರ ಬೇರೆ ಎಕ್ಸಾಮ್ ಇದ್ದವ್ರದ್ದು ನಾವು ಕಳಿಸೇವ್ ಸರ. ಇನ್ನೂ ಜಾಸ್ತಿ ಇದ್ರು ಜನ, ನಾವು ಬಿಟ್ಟು ಬಂದೇವೆ. ಎಕ್ಸಾಮ್ ಇರೋ ಕಾರಣಕ್ಕೆ ಅವ್ರನ್ನ ಅಲ್ಲೇ ಬಿಟ್ಟು ಬಂದೇವೆ. ಶಾಸಕರಿಗೆ ಒಂದು ಮನವಿ ಕೊಡ್ರಿ, ಅದೇ ಸರ್ ಒಂದು ಮನವಿ ಕೊಡ್ರಿ, ಮತ್ತು ನಿಮ್ಗೆ ಏನು ಸಮಸ್ಯೆಗಳಾದಾಗ ಕೇಳ್ಕೊಡ್ರಿ. ಅದೇ ಸರ್, ಈಗ ಕಂಟ್ರೋಲ್ ನಾವು ಕೇಳೇವಿ, ಅವರು ಡಿಪೋ ಮ್ಯಾನೇಜರ್ ಕೇಳ್ಕೊರಿ, ಅಲ್ಲಿ ಒಂದು ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದಾರೆ ಸರ್. ಅದ್ರ ಸಂಬಂಧ ಅಲ್ಲಿ ಡಿಪೋಗೆ ಹೋಗಿ ನಾವು ಒಂದು ಮನವಿ ಸಲ್ಲಿಸ್ತೀವಿ. ಒಂದು ಗಾಡಿ 7 ಗಂಟೆ ಗಾಡಿ ಕೊಡ್ತಾರೆ ಬೆಳಗ್ಗೆ 7 ಅಂದರೆ ಅವ ಎಲ್ಲ ಹಾಕ್ಕೊಂಡು 7:30 ಔಟ್ ಮಾಡ್ಕೊಂಡು ಹೋದ್ರೆ ಇಲ್ಲಿಂದ 8-8:30 ಔಟ್ ಆಗ್ತಾನೆ ಅಂತಂದ್ರೆ ಮತ್ತೆ ಸ್ವಲ್ಪ ಬರೋಕ್ಕೆ 10:30 ಆಗ್ತದೆ. ಅದೆಲ್ಲ ಸೇರಿದು ಹೋಗೋಕ್ಕಾಗಲ್ಲ. 7 ಗಂಟೆ ಗಾಡಿ ಕೊಡ್ರಿ, ಅವ 7:30ಗೆ ಅವನ್ನ ಔಟ್ ಮಾಡ್ಕೊಂಡು ಹೋಗ್ತಾನೆ. ಗಾಡಿ ಯಾವ ಲೈನಿಗೆ 3 ಗಾಡಿ ಬರ್ತದೆ ಸರ್. 3 ಗಾಡಿದು ಇಷ್ಟೇ ಟೈಮ್ ಟು ಯಾವುದು ಬರಾಗ್ತಿಲ್ಲ. ಮಧ್ಯಾಹ್ನ ಯಾವಾಗ ಡೈಲಿ ಬರತ್ತೆ ಸರ್, ಯಾವಾಗ ಒಂದಿನ ಅಲ್ಲ. 5:30 ಬಿಡ ಸರ್, 3 ಗಂಟೆ 4 ಗಂಟೆ ಕೊಡತ್ತೆ ಸರ್. ನಿನ್ನೆ 4:30 ಹೋಗೋ ಬಸ್ ಸರ್ ಇಲ್ಲಿಂದ 5 ಗಂಟೆಗೆ ಹೋಗಿದ್ರು. 5 ಗಂಟೆಗೆ ಇಲ್ಲಿಂದ ಹೋಗಿದ್ರು ಅಂದ್ರಲ್ಲ. ಈಗ ನೀವು ಒಂದು ಅಂಥದ್ದು ಏನಿದ್ರೆ ಮಾಡ್ಕೊಳ್ಳಿ, ಯಾಕಂತಂದ್ರೆ ರಶ್ ಇರ್ತದೆ ಬಸ್ ಒಂದು. ಆಮೇಲೆ ಎಲ್ಲ ಊರಿಗೆ ಹೋಗ್ತದಲ್ಲ, ಈಗ ಊರಿಗೆ ಹೋಗ್ಬೇಕಾದ್ರೆ ಬೇಗ ಇಳೆಲ್ಲ ಬೇಗ ಹತ್ತಲ್ಲ, ಅದು ಒಂದು ಸ್ವಲ್ಪ ಇದೆ. ಈಗ ರೋಡ್ ಕಂಡೀಷನ್ಸು ಸರಿ ಇಲ್ಲ. ಈಗ ನಾವು ಬಸ್ಸಿನ ಮೇಲೆ ಅಷ್ಟೇ ಬ್ಲೇಮ್ ಮಾಡೋದು ಬೇಡ. ಈಗ ರೋಡು ನಮಗೆ ಸರಿ ಇತ್ತು ಅಂದರೆ ಬೇಗ ಹೋಗಿ ಬೇಗ ಬರ್ಲಿಕ್ಕೆ ಆಗ್ತದೆ. ಅಲ್ಲಲ್ಲಿ ಗುಂಡೆ ಅವು ಎಲ್ಲ ಇರ್ತದೆ. ಆಮೇಲೆ ನಿಮ್ಮ ಸೇಫ್ಟಿ ನೋಡಿಕೊಂಡು ಅವ ಡ್ರೈವರು ಗಾಡಿ ಓಡಿಸ್ಬೇಕಾಗ್ತದೆ. ಅದಕ್ಕೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದ್ರೆ, ಈಗ ಸ್ಟೇಜ್ ಆ ಊರಿಗೆ ಇಳಿಬೇಕಪ್ಪ, ಆ ಊರಿಗೆ ಇಳಿಬೇಕು ಅಂದಾಗ ಬಸ್ ನಿಲ್ಲಿಸ್ದಾಗೆ ಅಲ್ಲಿಂದ ಚೇರ್ ಮ್ಯಾಗಿಂದ ಎದ್ದು ಬರ್ತಾರೆ ಹಿಂದೆ. ಆ್ಯಕ್ಚುಲಿ ಏನು ಅಂತಂದರೆ, ಇನ್ನು ಮುಂದೆ ಊರು ಇರ್ಲಿಕ್ಕಾಗಿ ನಾವು ಎದ್ದು ನಿಯರ್ ಟು ಡೋರ್ ಹತ್ರ ಹೋಗಬೇಕು. ನಾವು ಎಲ್ಲಿ ಮಾಡ್ತೀವಿ, ಭಾಳಷ್ಟು ಜನ ಹೀಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಗಾಡಿ ಇನ್ ಟೈಮಿಗೆ ರೀಚ್ ಆಗ್ತಾ ಇಲ್ಲ. ಆಮೇಲೆ ರೋಡ್ ಕಂಡೀಷನ್ ಸರಿ ಇಲ್ಲ. ಸಿಟಿದೊಳಗೆ ನಮ್ಮ ಲೈನಿಗೆ ಬರೋದು ರೋಡ್ ಕಂಡೀಷನ್ ಸರಿ ಇರ್ತಾರೆ, ಯಾವುದು ಹಾಳಾಗಿಲ್ಲ, ಎಲ್ಲ ಸರಿ ಇರ್ತಾರೆ. 10-15 ನಿಮಿಷ ಆದರೂ ಲೇಟ್ ಆದರೂ ಒಂದು 10-15 ನಿಮಿಷಕ್ಕೆ ನೀವು ಅರ್ಧ ಗಂಟೆ 1 ತಾಸೇನಾಗಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ, ಈಗ ನಮ್ಮ ಇಂಟರ್ ಕಾರ್ಪೊರೇಷನ್ಗೆ ಒಂದಿಷ್ಟು ಜನ ನಾಳೆಯಿಂದ ಗಾಡಿ ಬರ್ತದೆ, ನಿಮಗೇನು ಸಮಸ್ಯೆ ಇಲ್ಲ.
ಈಗೇನು ಗಾಡಿ ಹೇಳೀನಿ, ನೀವು 7 ಗಂಟೆ ಗಾಡಿ ಕೊಡ್ತಾರೆ, 7:30 ಗಾಡಿ ನಿಮಗೆ ಔಟ್ ಮಾಡ್ಕೊಂಡು ಇನ್ ಟೈಮಿಗೆ ಅಪ್ಡೇಟ್ ಮಾಡ್ತೇವೆ. ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ. ಬೆಳಗ್ಗೆ ಮಧ್ಯಾಹ್ನ ಯಾವ ರೀತಿ ಬರ್ತದೆ ಈಗ ನೋಡಪ್ಪ, ಅಲ್ಲಿ ಏನು ಫಿಕ್ಸ್ ಮಾಡಿ ಮತ್ತೆ ಎಲ್ಲ ಬಸ್ ಸರ್, ಎಲ್ಲ ಬಸ್ ಕರೆಕ್ಟ್ ಟೈಮ್ಗೆ ಹೋಗ್ತಾರೆ. ಇನ್ನೊಂದು ಹೇಳ, ಎಲ್ಲ ಬಸ್ ಅಂತ ಹಳ್ಳಿ ನಾವು 3 ನಿಮಿಷ 5 ನಿಮಿಷ ಹೋಗ್ತಿದ್ರೆ ಕಟ್ ಮಾಡಿ ಇಲ್ಲಿ ಹೀರೋ ಹೋಗ್ಲಿಕ್ಕೆ ಹೋಗೋದು ಮಾಡಿ. ಈಗ ಜನ ಇರಲ್ಲ, ಆಯ್ತು ಸರ್. ಒಳಗೆ ನಿಮ್ಗೆ ಟ್ರಿಪ್ ಅದಾವೆ ನಮ್ಮ ಲೈನಿಗೆ, ನಮ್ಮ ಊರು ಬಾಜು ಏನಿದಾವೆ ಸರ್ ಊರು, ಆ ಊರಿಗೆ ಬರೋವೆಲ್ಲ ಲೈನ್ ಕರೆಕ್ಟ್ ಬಸ್ ಯಾವ ಮಾತಿಗೆ ಹರಿವಪ್ಪ, ಲಕ್ಷ್ಮೀಪುರ, ಕಾಮನಹಳ್ಳಿ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿ ಸರ್. ಈಗ ನಿಮಗೆ ಪ್ರಾಬ್ಲಮೆಟಿಕ್ ಆಗಿರೋದು ಬೆಳಗಿನ ಜಾವ ಅಷ್ಟೇ. ಬೆಳಗ್ಗೆ ಮೂರು ಸರ, ಸಾಯಂಕಾಲ, ಮಧ್ಯಾಹ್ನ, ಬೆಳಿಗ್ಗೆ 3 ಬಸ್ ಸರ್. ಹಂಗಾಗಿ ಒಂದು ಬಸ್ ಆದ್ರೆ ಏನಾರ ಮಾಡ್ಬೋದು, ದಿವಸಾನ ಅದ ಹಣೆ ಬರನ ಐತಿ. ಗಾಡಿ ರೂಟಿನ ಬಸ್ ಯಾಕೆ ಹಿಂಗೆ ತೊಂದರೆ ಒಂದೇ ಪ್ರಾಬ್ಲಮ್. ಈಗ ಆಯಿತು, ಈಗ ಈ ಮಕ್ಕಳೆಲ್ಲ ಸುಳ್ಳು ಹೇಳ್ತಿರೋದಂತ ಅರ್ಥ ಆಯ್ತು. ಈಗ 1 ತಿಂಗಳಿಂದ ಲೇಟ್ ಆಗುತ್ತೆ.